ಸಿಇಟಿ ಪರೀಕ್ಷೆಯಲ್ಲಿ ವಸ್ತ್ರ ಸಂಹಿತೆಯಲ್ಲಿ ಸಮಸ್ಯೆಗೊಳಗಾದಂತಹ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ ನೀಡಲು ಉನ್ನತ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. 4 ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರದಲ್ಲಿ ಸಮಸ್ಯೆ ಆಗಿತ್ತು, ಹಿಜಾಬ್ ಮತ್ತು ಜನಿವಾರ ವಿಚಾರವಾಗಿ. ಹೀಗಾಗಿ ಮತ್ತೆ ಅವರಿಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತೀವಿ, ಅವರು ಮನವಿ ಮಾಡಿಕೊಂಡಿದ್ರು. ಪರೀಕ್ಷೆ ಗೊಂದಲಗಳಿಗೆ ಈಗ ತೆರೆ ಎಳಿತೀವಿ, ಆದರೆ ಗ್ರೇಸ್ ಮಾರ್ಕ್ಸ್ ಕೊಡೋದು ಸೂಕ್ತ ಅಲ್ಲ ಅನ್ನೋದು ನಮ್ಮ ನಿರ್ಧಾರ ಅಂತ ಹೇಳಿದ್ದಾರೆ ಸಚಿವ ಸುಧಾಕರ್ ಅವರು. ಎಲ್ಲ ವರದಿ ಬಂದ ಮೇಲೆ ನಾವು ಮತ್ತೆ ಈಗ ಏನೆಲ್ಲ ಅವರ ಬೇಡಿಕೆ ಇದೆ ಅದನ್ನ ನಾವು ಮಾತಾಡ್ತೀವಿ. ಗ್ರೇಸ್ ಮಾರ್ಕ್ ಕೊಡುವಂಥದ್ದು ಅದು ಬಹುಶಃ ಸ್ವಲ್ಪ ಅದಷ್ಟು ಸಮಂಜಸ ಅಲ್ಲ ಅಂತ ಭಾವಿಸ್ತೇನೆ. ಯಾಕಂದ್ರೆ ನಾಳೆ ಕೋರ್ಟು ಮತ್ತೊಂದು ಸಮಸ್ಯೆ ಆಗ್ಬೋದು. ಅದರಿಂದ ನಾವು ಮರುಪರೀಕ್ಷೆ ಅಂತಕ್ಕಂಥದ್ರ ಬಗ್ಗೆ ಇದು ಕೋರ್ಟು ಪಿರ್ಟು ಮನೆ ಹಾಳಾಗ್ಲಿ, ಅದು ಬೇರೆ ವಿಚಾರ. ಸಮಂಜಸ ಅಲ್ಲವೇ ಇಲ್ಲ, ಕೂಡುದು ನೀವು ಗ್ರೇಸ್ ಮಾರ್ಕ್ಸ್. ನೋ, ಸಮ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್, ಬಟ್ ಅದರ ಮೂಲಕ ಯಾವುದೇ ಮಕ್ಕಳಾಗಲಿ, ಅದು ಬ್ರಾಹ್ಮಣರೋ ಇನ್ನೊಬ್ಬರೋ ಮತ್ತೊಬ್ಬರೋ ನಾಳೆ ಮಗದೊಬ್ಬರೋ ಲಾಭ ಪಡಿಬಾರ್ದು. ಅವರು ಇನ್ನೊಂದು ಪರೀಕ್ಷೆ ಬರೀಲಿ. ಅವರು ಬುದ್ಧಿವಂತರಾಗಿದ್ದರೆ ಯಾವ ಪರೀಕ್ಷೆ ಕೊಟ್ಟರು ಬರೀತಾರೆ. ಅದೇನು ಇಲ್ಲ, ಅದು ಘಟನೆ ಆದ ಮೇಲೆ ನಾವು ಪರೀಕ್ಷೆ ಬರೆದಿದ್ದೀವಿ, ವಿ ಆರ್ ಹ್ಯಾಪಿ, ನಾನು ಚೆನ್ನಾಗೇ ಬರೆದಿದ್ದೀನಿ, ನನಗೇನು ಬೇಕಾಗಿಲ್ಲ ಒನ್ ಮೋರ್ ಎಕ್ಸಾಮ್ ಅಂದರೆ ಆಪ್ಷನ್ ಆ ಹುಡುಗಂಗೆ ಕೊಟ್ಬಿಡಿ, ಚಾಯ್ಸು ಇದೆ ಸರ್. ಅಷ್ಟು ಕೊಟ್ಬಿಟ್ರೆ ಆಗೋಯ್ತು. ಗ್ರೇಸ್ ಮಾರ್ಕ್ಸ್ ಶುಡ್ ಬಿ ರಿಮೂವ್ಡ್. ಎಲ್ಲ ಹಂತದಲ್ಲೂ ಗ್ರೇಸ್ ಮಾರ್ಕ್ಸ್ ಅನ್ನೋ ಕಾನ್ಸೆಪ್ಟೇ ಇರಕೂಡದು. ಯಾಕೆ ಬಂತದು? ಯಾರಿಗೆ ಗ್ರೇಸ್ ತೋರಿಸ್ತಾ ಇದ್ದೀರಿ ಮತ್ತು ಯಾತಕ್ಕೆ? ಸಂದರ್ಭಗಳಲ್ಲಿ ಗ್ರೇಸ್ ಕೊಡೋದು ಬೇರೆ. ಕರೋನಾ ಬಂತು, ಕ್ಲಾಸ್ ನಡೀಲಿಲ್ಲ ಮಕ್ಕಳಿಗೆ, ಹಾಗಾಗಿ ಒಂದಿಷ್ಟು ಗ್ರೇಸ್ ಮಾರ್ಕನ್ನು ಕೊಡಿ. ಪ್ರವಾಹ ಬಂತು, 3 ತಿಂಗಳು ಕ್ಲಾಸ್ ಆಗಲಿಲ್ಲ, ಒಂದು ಗ್ರೇಸ್ ಕೊಡ್ತಾ ಇದ್ದೀವಿ, ಫೇರ್. ಸುಮ್ಮನೆ ನಾರ್ಮಲ್ ಟೈಮೆಲ್ಲ ಗ್ರೇಸ್ ಮಾರ್ಕ್ಸ್ ಏನಕ್ಕೆ? ಫಾರ್ ವಾಟ್? ಇಟ್ಸ್ ಇಲ್ಲೀಗಲ್ ನನ್ನ ಪ್ರಕಾರ. ಏನಕ್ಕೆ ಕೊಡ್ತೀರಿ ಅದನ್ನು? ಯಾವ ಕಾನೂನಲ್ಲಿ ಜಾಗ ಮಾಡ್ಕೋತಿದ್ದೀರಿ ನೀವು ಅದಕ್ಕೆ ಮಾರ್ಕ್ಸ್ ಕೊಡೋಕ್ಕೆ? ಬೋಗಸ್ ಫೆಲೋಸು ಮಾಡಿ 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 ದೇಶನ ಬಲಹೀನರಾಗಿ ಮಾಡಿಬಿಟ್ಟಿದ್ದೀರಿ. ಅತ್ಯಾಚಾರ ಸಂತ್ರಸ್ತ ಬಾಲಕಿ ಮೊನ್ನೆ ಯಾವುದೋ ಎಕ್ಸಾಮಲ್ಲಿ ಕೆಳಗಿಳಿಸ್ತೆ ಅಂತ ಮಾನ್ಯ ಶಿಕ್ಷಣ ಮಂತ್ರಿ ಸಂತೋಷ ಪಟ್ಕೋತಾ ಇದ್ರಿ. ಪರ್ಸೆಂಟೇಜ್ ಜಾಸ್ತಿ ಆಯಿತು. ಮಿಸ್ಟರ್ ಸರ್ ಎಜುಕೇಷನ್ ಮಿನಿಸ್ಟರ್, 0 ಮಾಡಿಬಿಡ್ರಿ, 100% ರಿಸಲ್ಟ್ ಬರುತ್ತಲ್ಲ. 0 ಮಾಡಿಬಿಡಿ, ಎಲ್ಲರೂ ಪಾಸಪ್ಪ. ಅತ್ಯಾಚಾರ ಸಂತ್ರಸ್ತ ಬಾಲಕಿ ಈ ಎಲೆಕ್ಷನ್ಗಳಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಹೆಂಗಿರುತ್ತೆ, ಗ್ರೇಸ್ ವೋಟ್ ಕೊಟ್ಟರೆ ಹೆಂಗಿರುತ್ತೆ ಎಲೆಕ್ಷನ್ ಕಮಿಷನ್? ಅದಾಗಲ್ಲ, ಅನ್ಯಾಯ ಆಗ್ಬಿಡುತ್ತೆ. 40 ವೋಟ್ ವ್ಯತ್ಯಾಸದಲ್ಲಿ ಪಾಪ ಸೊತ್ತೋಗ್ಬಿಟ್ಟಿದ್ದಾನೆ. ಅವನೊಂದು 100 ಗ್ರೇಸ್ ಕೊಡೋಣ ಅಂದ್ಬಿಟ್ಟು ಕೊಟ್ಟರೆ ಹೆಂಗಾಗತ್ತೆ? ಅವ್ರ ಎಫರ್ಟ್ನ ಕನ್ಸಿಡರ್ ಮಾಡಿ. ಅದು ಬೇಡವಾ? ಅಲ್ಲಿ ಗ್ರೇಸ್ ಬೇಡವಾ? ಅದ್ರಲ್ಲಿ ಬೇಡ. ಅತ್ಯಾಚಾರ ಸಂತ್ರಸ್ತ ಬಾಲಕಿ ಗರ್ಭಪಾತ ತಡೆದ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ಅತ್ಯಾಚಾರಕ್ಕೊಳಕ್ಕಾಗಿ 31 ವಾರಗಳ ಗರ್ಭಿಣಿಯಾಗಿದ್ದ 15 ವರ್ಷದ ಬಾಲಕಿನ ಗರ್ಭಪಾತಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿತ್ತು. ಅದಕ್ಕೆ ಆಕ್ಷೇಪ ಎತ್ತಿ ಕೇಂದ್ರ ಸರ್ಕಾರ ಅರ್ಜಿ ಹಾಕ್ತು ತಂದು. ಅದು 20 ವಾರಗಳ ಕಾನೂನು ಮಿತಿ ಮೀರಿ ಗರ್ಭಪಾತಕ್ಕೆ ಅವಕಾಶ ನೀಡೋ ಕಾನೂನು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಕ್ಕೆ ಅವರು ಇಲ್ಲ, ಅದು ಮಾಡೋಕ್ಕಾಗಲ್ಲ, ಅದು ಹಂಗಾಗುತ್ತೆ ಹಿಂಗಾಗುತ್ತೆ, ಅದರ ಆರೋಗ್ಯದ ಮೇಲೆ ಅವಳ ಮೇಲೆ ಪರಿಣಾಮ ಬೀರುತ್ತೆ ಡ್ಯಾಶ್ ಅಂತ ಬುರುಡೆ ಬಿಟ್ಟರು. ಯಾಕಂದರೆ ಇವ್ರ ಮನೆದೇನು ಸಮಸ್ಯೆ ಅಲ್ವಲ್ಲ. ಯಾವನವನು ಯೋಗ್ಯ ಅಯೋಗ್ಯ ಅದನ್ನು ಮಾತಾಡಿದವನವನು ಕೇಂದ್ರ ಸರ್ಕಾರದಲ್ಲಿ ಮಾತೆ ಮಾಯಿ ತಾಯಿ ಅನ್ಕೊಂಡು ಬುರುಡೆ ಬಿಡ್ತೀಯಲ್ಲ ನಿಂತ್ಕೊಂಡು 3 ಹೊತ್ತುವೆ. ನಿಮಗೇನು ತಲೆಯಲ್ಲಿ ಬುದ್ಧಿ ಇದೆಯಾ ಏನು? ನ್ಯಾಯಮೂರ್ತಿಗಳು ಕೇಳಿರೋದು ಸರಿ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಮತ್ತು ಜ್ಯೋತಿರ್ಮಯಿ ಬಾಗ್ಜಿ ಅವರು ಕೇಳ್ತಾರೆ, ಬಾಲಕಿ ಮೇಲಿನ ಅತ್ಯಾಚಾರ ಪ್ರಕರಣ ಗಂಭೀರವಾಗಿದ್ದು ನಿಮ್ಗೆ ಜ್ಞಾನ ಇರಬೇಕಾಗಿದೆ. ಆಕೆನ ಬಲವಂತವಾಗಿ ತಾಯಿತನಕ್ಕೆ ಒತ್ತಾಯಿಸ್ತಾ ಇದ್ದೀರಲ್ಲ ನೀವು, ಅದು ಆಕೆಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಅಲ್ವಾ? ಈಗ ಆಕೆ ಓದಬೇಕಾದ ಕಾಲ ಅಂದರೆ ಶಾಲೆಗೆ ಕಾಲೇಜಿಗೆ ಹೋಗಬೇಕಾದಂಥ ಕಾಲ ಈಗ ಅವಳದ್ದು. ಆದರೆ ನಾವು ಅವಳನ್ನು ತಾಯಿ ಆಗು ಅಂತ ಹೇಳ್ತಾ ಇದ್ದೀವಿ. ಅವಳದ್ದಲ್ಲದ ತಪ್ಪಿಗೆ, ಅವಳ ಮೇಲೆ ನಡೆದಿರೋ ಅತ್ಯಾಚಾರ, ಅದು ಅತ್ಯಾಚಾರದ ತಪ್ಪಿಗೆ ಅವಳನ್ನು ಹೇಳ್ತಾ ಇದ್ದೀವಿ. ಅವಳು ಅನುಭವಿಸಿರುವ ನೋವು ಅವಮಾನನ ಅರ್ಥ ಮಾಡ್ಕೊಳ್ಳೋಕೆ ಒಬ್ಬರು ಟ್ರೈ ಮಾಡ್ತಿಲ್ವಲ್ಲ ನೀವು? ಈ ಅನಗತ್ಯ ಗರ್ಭಧಾರಣೆಯನ್ನು ಅವಳ ಮೇಲೆ ಹೇರ್ತಾ ಇದ್ದೀರಲ್ಲ ನೀವು ಅಂತ ಹೇಳಿದೆ. ಸರಿಯಾಗಿ ಹೇಳಿದ್ದಾರೆ. ಏನು ನಿಮ್ಮ ಅಮ್ಮ ಒಬ್ಬನೇನಾ? ಕೇಂದ್ರ ಸರ್ಕಾರ ಅವ್ನು ಯಾವನಿಂದ ಅಬ್ಜೆಕ್ಟ್ ಮಾಡೋದು ಅವನಿಗೆ? ನಿಮ್ಮ ಅಮ್ಮ ಒಬ್ಬಳೇ ಮಾನ? ಹಂಗಾರೆ ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪ? ಆ ಮಗು, ಆ 15 ವರ್ಷದ ಮಗು ಬಾಲಕಿ ನಾಳೆ ಮಗು ಹುಟ್ಟಿಸ್ಬಿಟ್ಟು ಮಾಡಬೇಕಾದ್ದೇನೋ ಮಗು ಏನು ಮಾಡಬೇಕು ಅವಳು ಹೇಳಿ? ಪಾಪ ಅವಳು ಈ ಕೇಂದ್ರ ಸರ್ಕಾರದ ಅವನು ಇಡಿಯಟ್ ಅಧಿಕಾರಿ ಅವ್ನು ಮಾಡಿದವನು ಅಥವಾ ಯಾವನೋ ಪಾಲಿಟಿಷಿಯನು, ನೀನು ಬಂದು ಸಾಕ್ತೀಯಾ ಮಗುನ? ಎಂತ ಅಯೋಗ್ಯರಿರ್ತೀರಿ. ಎಸ್